ಅವ್ರ ಕನಸಲ್ಲಿ ಹೋಗಿ ಈ ಅಮ್ಮ ಮುಳುಗ್ ಹಾಕ್ತವ್ರೆ, ಅದನ್ನ ಇದು ಮಾಡ್ತವ್ರೆ, ನಿನಗೆ ತೊಂದರೆ ಆಗುತ್ತೆ ಅಂತ ಕನಸಲ್ಲಿ ಹೇಳ್ತಾರೆ. ಅವ್ರೇನು ಮಾಡಿ ಇಲ್ಲಿ ಒಳ್ಳೆದಾಗುತ್ತೆ. ನಾನು ನಿಮ್ಮ ರಾಯರ ಭಕ್ತ ಶಿವಕುಮಾರ್. ರಾಯರ ಕೃಪಾ ಚಾನಲ್ಗೆ ಸ್ವಾಗತ. ನಾವಿವತ್ತು ಒಂದು ಒಳ್ಳೆ ಸ್ಪೆಷಲ್ ಜಾಗಕ್ಕೆ ಬಂದಿದ್ದೀವಿ. ಅದು ಮಹದೇಶ್ವರ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಅಮಾಸೆ ಹುಣ್ಣಿಮೆಯಲ್ಲಿ ಈ ದೇವರ ದರ್ಶನ ಪಡೆದಂಥವರು ಪ್ರತಿಯೊಬ್ಬರು ಬಡತನ ಅನ್ನೋದೇ ಇಲ್ವಂತೆ. ಈ ಬಂದಂಥ ಭಕ್ತಾದಿಗಳು ಇದುವರೆಗೂ ಸುಮಾರು ಹೆಚ್ಚು ಕಮ್ಮಿ 4,000ದಿಂದ 5,000 ಜನ ಅಮಾಸೆ ಹುಣ್ಣಿಮೆಯಲ್ಲಿ ಬಂದು ಇಲ್ಲಿ ಪೂಜೆ ಮಾಡಿಸ್ತಾರಂತೆ. ಪ್ರತಿಯೊಬ್ಬರಿಗೂ ಇಲ್ಲಿ ಬಂದಂಥವ್ರಿಗೆ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಿದೆ ಅಂತೆ. ಆ ವಿಚಾರವಾಗಿ ಅದನ್ನು ತಿಳಿಸೋಕ್ಕೋಸ್ಕರ ನಿಮಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ, ಅಲ್ಲಿ ಒಳಗಡೆ ದೇವಸ್ಥಾನ ಯಾವ ರೀತಿ ಇದೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಮತ್ತು ಭಕ್ತಾದಿಗಳ ಹತ್ರ ಯಾವ ರೀತಿ ಒಳ್ಳೆಯದಾಗಿದೆ, ಇಲ್ಲಿ ಬಂದು ಯಾವ ರೀತಿ ಹರಕೆ ಕಟ್ಕೋಬೇಕು ಅನ್ನೋದನ್ನು ನಿಮಗೆ ಅಲ್ಲೇ ಹೇಳ್ತೀನಿ. ಬನ್ನಿ. ಈ ದೇವಸ್ಥಾನದಲ್ಲಿ ಶಿವರಾತ್ರಿ ಟೈಮಲ್ಲಿ 3 ದಿನ ಜಾತ್ರೆ ನಡೆಯುತ್ತೆ. ದೊಡ್ಡ ಗ್ರ್ಯಾಂಡಾಗಿ 7 ಹಳ್ಳಿಗಳೆಲ್ಲ ಸೇರಿ ಇಲ್ಲಿ ಹಬ್ಬ ಮಾಡ್ತಾರೆ, ದೊಡ್ಡದಾಗಿ ಜಾತ್ರೆ ಮಾಡ್ತಾರೆ. ಇದು ತೇರು ವರ್ಷಕ್ಕೆ ಒಂದೇ ದಿನ ಒಂದು ತೆಗೆಯೋದು. ಅದು ಒಂದು ಈ ದೇವಸ್ಥಾನದ ಒಂದು ರೌಂಡು ಬರುತ್ತಂತೆ. ಹಾಗೆ ಈ ಒಳಗಡೆ ಯಾವ ರೀತಿ ದೇವಸ್ಥಾನ ಇದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಈಗ ಇಲ್ಲಿ ಬಂದರೆ ನೀವು ಸ್ವಂತ ವಾಹನಗಳಲ್ಲಿ ಏನಾದ್ರು ಬಂದರೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ದೊಡ್ಡದಾಗಿದೆ. ಇಲ್ಲಿ ಆರಾಮಾಗಿ ಬರ್ಬೋದು. ಇಲ್ಲಾಂದರೆ ಕನಕಪುರದಿಂದ ಆಟೋದಲ್ಲಿ ಆರಾಮಾಗಿ ಮಹದೇಶ್ವರ ದೇವಸ್ಥಾನ ಬಿಡಪ್ಪ ಅಂತಂದ್ರೆ ಆರಾಮಾಗಿ ಬಿಟ್ಕೊಡ್ತಾರೆ, ಬರ್ಬೋದು. ಇಲ್ಲಿಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಗೂಗಲ್ ಮ್ಯಾಪು ಮತ್ತು ಫೋನ್ ನಂಬರ್ 2 ಹಾಕಿರ್ತೀನಿ, ಹೋಗಲ್ಲಿ ಚೆಕ್ ಮಾಡಿ ಅಂತ ಹೇಳ್ತಾ ಈಗ ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ. ದೇವಸ್ಥಾನದ ಒಳಗಡೆಯಲ್ಲಿ ಯಾವ್ಯಾವ ರೀತಿ ಇದೆ ಅನ್ನೋದನ್ನು ನಿಮ್ಗೆ ಈಗ ತೋರಿಸ್ತಾ ಹೋಗ್ತೀನಿ. ಬನ್ನಿ. ಇದು ಕನಕಪುರ ಮಾರ್ಗವಾಗಿ ಬಂದರೆ ನೋಡಿ, ಇಲ್ಲಿ ಸಂಗಮ ರೋಡ್. ಇದು ಸಂಗಮ ರೋಡ್ಗೆ ಬಂದು ಕನಕಪುರದಿಂದ ಸುಮಾರು ಹೆಚ್ಚು ಕಮ್ಮಿ ಒಂದು 3 ಕಿಲೋಮೀಟರ್ ದೂರದಲ್ಲಿರುವಂತಹ ಮಹದೇಶ್ವರ ಸ್ವಾಮಿ. ಇಲ್ಲಿಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮ್ಗೆ ಪ್ರತಿಯೊಂದು ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಎಲ್ಲ ಹಾಕಿರ್ತೀನಿ ನೋಡಿ ಅಂತ ಹೇಳ್ತಾ ನೋಡಿ, ಇದು ಮಹದೇಶ್ವರ ದೇವಸ್ಥಾನ. ಇಲ್ಲಿ ಅಮಾಸೆ ಹುಣ್ಣಿಮೆಯಲ್ಲಿ ಈ ದೇವರ ದರ್ಶನ ಮಾಡಿದಂಥವರು ಪ್ರತಿಯೊಬ್ಬರಿಗೂ ಬಡತನ ಅನ್ನೋದೇ ಇಲ್ಲವಂತೆ. ಬನ್ನಿ, ಈಗ ಒಳಗಡೆ ಹೋಗೋಣ, ದೇವ್ರ ದರ್ಶನ ಮಾಡೋಣ, ಯಾವ ರೀತಿ ದೇವರಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಆದರೆ ಇಲ್ಲಿ ನೀವು ಹರಕೆನ ನೀವು ಎಲ್ಲಿದ್ದೀರೋ, ನೀವೆಲ್ಲಿ ಕೂತಿರ್ತೀರೋ ಅಲ್ಲೇ ನೀವು ಹರಕೆ ಮಾಡಿಕೊಂಡು ಒಂದು ಕಾಯಿನ್ ಆಗಿರಬೇಕು. ಅಂದರೆ 1 ರೂಪಾಯಿ ಕಾಯಿನಿಲ್ಲ, 5 ರೂಪಾಯಿ ಕಾಯಿನ್ನ ಬಿಳಿ ಬಟ್ಟೆ ತಗೊಂಡು ಅರ್ಶಿನ ಹಚ್ಚಿ ಅದಕ್ಕೆ ಕಟ್ಟಬೇಕು, ಗಂಟು ಕಟ್ಟಬೇಕು. ನೀವೆಲ್ಲಿ ಇರ್ತೀರೋ, ಅಂದರೆ ಇಲ್ಲಿಗೆ ಬಂದೆ ಅಂತ ಏನಿಲ್ಲ, ನೀವೆಲ್ಲಿರ್ತೀರೋ ಅಲ್ಲೇ ಹರಕೆ ಕಟ್ಟಿ ಇದರ ಹೆಸರಲ್ಲಿ ಅದನ್ನು ಗಂಟು ಕಟ್ಟಬೇಕು. ನಿಮಗೆ 45ರಿಂದ 48 ದಿನದೊಳಗೆ ನಿಮಗೆ ಎಲ್ಲ ಸಿಗುತ್ತೆ. ನಿಮ್ಗೇನು ಅದಾಗಬೇಕು ಎಲ್ಲ ಆಗುತ್ತೆ. ಆಗ ಬಂದು ಇಲ್ಲಿಗೇ ಬಂದು ಆ ಗಂಟನ್ನು ಬಿಚ್ಚಿಸಬೇಕು, ಈ ದೇವ್ರಿಗೆ ಕೊಡಬೇಕು ಅದನ್ನು. ಇಲ್ಲಿ ಏನಪ್ಪ ಅಂತ ವಿಶೇಷತೆ ಅಂತಂದರೆ, ಮಹದೇಶ್ವರನ ದೇವಸ್ಥಾನದಲ್ಲಿ ರಾಜರಾಜೇಶ್ವರಿ ತಾಯಿ ಕೂಡ ಇದ್ದಾಳೆ. ಇಲ್ಲಿ ಆ ತಾಯಿ ಏನಪ್ಪ ಮಾಡ್ತಾಳೆ ಅಂತಂತಂದರೆ, ಸ್ವತಃ ನೀವು ಹರಕೆ ಕಟ್ಟಿರ್ತೀರಲ್ಲ, ನೀವು ಎಲ್ಲಿ ಕುಂತು ಕಟ್ಟಿರ್ತೀರೋ ನಿಮ್ಮ ಕನಸಿನಲ್ಲೇ ಈ ತಾಯಿ ಬಂದು ಈ ರೀತಿ ನಿಮಗೆ ಆಗಿದೆ, ಇಷ್ಟು ದಿನದಲ್ಲಿ ನಿಮ್ಗೆ ಒಳ್ಳೆಯದಾಗುತ್ತೆ ಅನ್ನೋದನ್ನು ನಿಮ್ಮ ಕನಸಿನಲ್ಲೇ ಸ್ವತಃ ರಾಜರಾಜೇಶ್ವರಿ ತಾಯಿನೇ ಬಂದು ಹೇಳಿ ನಿಮ್ಮ ಕಷ್ಟಗಳನ್ನು ನೆರವೇರಿಸ್ತಾಳಂತೆ. ಇದು ಸತ್ಯ. ಆ ಸತ್ಯ ಕೂಡ ಏಕೆಂದರೆ ನಡೆದಿದೆ. ಮುಂದೆ ವಿಡಿಯೋ ಕೂಡ ಹಾಕ್ತೀನಿ ನೋಡಿ. ಇಲ್ಲಿ ಮಕ್ಕಳಿಲ್ದೇವರು 18 ವರ್ಷ ಮಕ್ಕಳಿಲ್ದೇವರು ಕೂಡ ಮಕ್ಕಳಾಗಿದೆಯಂತೆ. ಇಲ್ಲಿ ಬಡವರು ಪಾಪ ಪೇಪರ್ ಹಾಯ್ತಿದ್ದವರು ಕೂಡ ಈಗ ಒಂದು ಮನೆ, ಒಂದು ಸಂಸಾರ ಎಲ್ಲ ಪ್ರತಿ ಕೂಡ ಪೇಪರ್ ಹಾಯ್ತಿದ್ದವರು ಕೂಡ ಒಂದು ಲೆವೆಲ್ ಬಂದಿದ್ದಾರಂತೆ. ಎಂಥ ಅದ್ಭುತವಾದ ದೇವಸ್ಥಾನ ಇದು. ಇಲ್ಲಿ ರಾಜರಾಜೇಶ್ವರಿ ದೇವಸ್ಥಾನದ ಒಳಗಡೆ ನೋಡಿ, ಇದು ರಾಜರಾಜೇಶ್ವರಿ ವಿಗ್ರಹ ಮಾತಾಡುತ್ತಂತೆ. ಯಾವ ರೀತಿ ಮಾತಾಡ್ತಾಳೆ ಅನ್ನೋದನ್ನು ನಾನು ಕೂಡ ಕೇಳಬೇಕು ಅಂತ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಈಗ ಅರ್ಚಕರ ಹತ್ರ ಈ ತಾಯಿಯ ಮಹಿಮೆ ಬಗ್ಗೆ ಮತ್ತು ಮಹದೇಶ್ವರನ ಮಹಿಮೆ ಬಗ್ಗೆ ಕೇಳಿ ತಿಳ್ಕೊಳ್ಳೋಣ. ನಿಮಗೂ ಕೂಡ ತಿಳಿಸ್ತೀನಿ. ನೀವು ಅದಂತೂ ಮರಿಗೆ ಹೋಗ್ಬೇಡಿ. ನೀವು 1 ರೂಪಾಯಿ ಕಾಯಿನ ನೀವು ಅಲ್ಲೇ ನಿಂತು ಹರಕೆ ಮಾಡ್ಕೊಳ್ಳಿ. ರಾಜೇಶ್ವರಿ ತಾಯಿ ನಿಮ್ಮ ಇವತ್ತು ಕಟ್ಟಿದ್ರೆ ಇವತ್ತು ಕನಸಿನಲ್ಲೇ ಬಂದು ಇರೋದು ಗ್ಯಾರಂಟಿ. ಬನ್ನಿ, ಈಗ ಅರ್ಚಕರ ಹತ್ರ ಕೇಳೋಣ. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ಶಿವಕುಮಾರ್. ಈ ದೇವಸ್ಥಾನದಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ರಿ? ನಾವು ಸುಮಾರು ನಮ್ಮ ಚಿಕ್ಕಪ್ಪರು ಫಸ್ಟ್ ಮಾಡ್ತಿದ್ರು. ಅವ್ರ ಜೊತೆಲೇ ನಾನು ಸುಮಾರಾಗಿ ಅವ್ರ ಜೊತೆ ಪೂಜೆ ಬಂದು ನಾನು ಸ್ಟಾರ್ಟಿಂಗ್ ಆಗ್ಬೇಕಾದ್ರೆ 20 ವರ್ಷದಿಂದಲೇ ಅವ್ರ ಜೊತೆಲಿ ಬಂದು ಹಬ್ಬ ಮೇಲೆಲ್ಲ ಪೂಜೆ ಮಾಡ್ತಿದ್ವು. ಶಿವರಾತ್ರಿ ಹಬ್ಬಗಳೆಲ್ಲ ನಿಂತ್ಕೊಂಡು ಮಾಡ್ತಿದ್ವು. ಅವರು ದೇವಸ್ಥಾನ ಈಗ 4 ವರ್ಷದಲ್ಲಿ ಹೊಸ್ದಾಗಿ ಕಟ್ಟಿದ್ರು. ಅವಾಗಿಂದನೂ ನಾವೇ ಮಾಡ್ತಿದ್ದೋ. ಪ್ರಶ್ನೆ ಹೇಳಿದ್ರು ಅಷ್ಟೇ, ದೇವ್ರ ಮೈನೇ ಬಂದು ಮೇಲೆ
ಹೋಗ್ತಿದ್ವು. ಅವಾಗಿಂದನೂ ಈಗ ನಿಮ್ಮ ಮೈ ಮೇಲೆ ಯಾರು ಇಲ್ಲ ಇಲ್ಲ ಈಗ ಇನ್ನೂ ಇಲ್ಲ. ಇನ್ನು 3-4 ತಿಂಗಳಾಗಿದೆ. 6 ತಿಂಗಳಾದ್ಮೇಲೆ ಮಠ ಸ್ವಾಮಿಗಳು ಹೇಳಿದ್ದಾರೆ 6 ತಿಂಗಳ ಮೇಲೆ ಪ್ರಶ್ನೆ ಕೂತ್ಕೊಳ್ಳಪ್ಪ, ನಾನು ಬಂದ್ಮೇಲೆ ಅದೇನೇ ವ್ಯವಸ್ಥೆ ಮಾಡ್ತೀನಿ ಅಂತಾನೆ ಹೇಳಿದ್ರು. ಈಗ ಬರುವಂತ ಭಕ್ತಾದಿಗಳು ಯಾವ ನಂಬಿಕೆ ಬರ್ತಾರೆ? ಮಕ್ಕಳಿದ್ರು ಬರ್ತಾರ, ದುಡ್ಡುಗೋಸ್ಕರ ಬರ್ತಾರ? ಇಲ್ಲಿ ಬರೋರು ಜಾಸ್ತಿ ಬಡ ಜನನೇ ಇಲ್ಲಿ ಜಾಸ್ತಿ ಬರೋದು. ಬಡವರು ಏನಿಲ್ಲ ಇರ್ತಾರೆ ಅವರೇ ಇಲ್ಲಿ ಬಂದು ಬೇಡದ್ ಜಾಸ್ತಿ ಇರೋದು ಈ ವಿಷಯ ಹೇಳ್ತಾರೆ. ಅವ್ರಿಗೆ ಸುಮಾರು 3-4% ಮಕ್ಕಳ ಭಾಗ್ಯನೂ ಸಿಕ್ಕಿದೆ. ಅವ್ರಿಗೆ ಮನೆ ಏನು ಅವ್ರಿಗೆ ಏನು ಕುತ್ಕೊಂಡಿರ್ತಾರೆ ಅದು ಲೇಟ್ ಆದ್ರೂ ಸಕ್ಸಸ್ ಆಗಿದೆ. 5 ವರ್ಷ ಆಗಲಿ 6 ವರ್ಷ ಆಗಲಿ ಬಂದೆ ಅವ್ರು ಮತ್ತೆ ಬಂದು ಏನು ಅರ್ಕೆ ಇದೆ ತೀರಿಸ್ಕೊಂಡು ಮತ್ತೆ ಇದು ಮಾಡ್ಬಿಟ್ಟು ಹೋಗಿದ್ದಾರೆ. ಇಷ್ಟೇ ಅಂತ ನಾವಿಲ್ಲಿ ಇವತ್ತು ಹೇಳಿಲ್ಲ. ಊರಿಂದ ಬರ್ತಾರೆ ಇದು ಸುತ್ತ 7 ಹಳ್ಳಿಗೂ ಬರ್ತಾರೆ. 7 ಹಳ್ಳಿಯಿಂದ ಈ ಶಿವರಾತ್ರಿ ಹಬ್ಬದಲ್ಲಿ ಬಂದು ಪೂಜೆ ಮಾಡಿ. ಶಿವರಾತ್ರಿ ಹಬ್ಬದಲ್ಲಿ ಎಷ್ಟು ದಿನ ಹಬ್ಬ ಮಾಡ್ತಾರೆ ಇಲ್ಲಿ 3 ದಿವಸ 3 ದಿವಸ ಹಬ್ಬ. 3 ದಿವಸ ಹಬ್ಬ. ಏನು ಬೇರೆ ದೇವಸ್ಥಾನ ಸುತ್ತ ಮಾತ್ರ. ಮುಂದೆ ಅರ್ಲಾಡು ಕುರುಪೇಟೆಗೆಲ್ಲ ಹೋಗಿತ್ತು. ಈಗ ಒಂದು 2 ವರ್ಷ ಹೋಗ್ತು. ಅವಾಗಿಂದನೂ 15 ವರ್ಷದಿಂದಾನೇ ದೇವಸ್ಥಾನ ಸುತ್ತ ಅಷ್ಟೇ. ಜಾತ್ರೆ ಜಾತ್ರೆ ಮಾತ್ರ ಇಲ್ಲಿ ಶಿವರಾತ್ರಿ ಹಬ್ಬದ ದಿನ ನಡೀತದೆ. ಈ ಹಬ್ಬ ಅಂದ್ಮೇಲೆಲ್ಲ ಮಾಮೂಲಿ ಹಿಂಗೆ ಸಣ್ಣ ಪುಟ್ಟ ಇಲ್ಲಿ ಲಕ್ಷಗಟ್ಟಲೆ ಕೊಟ್ಟಿರೋ ದಾನಿಗಳು ಇದ್ದಾರೆ. ನಾವು ಬಾಯಿ ಕೇಳಲ್ಲ. ನಾವು ಕೇಳಿ ಅಂತಾನೆ ನಾವು ಕೇಳ್ತೀವಿ. ದಾನಿಗಳು ಏನಿದೆ ಏನ್ ಸಹಕಾರ ಮಾಡಿದ್ರೆ ಅಭಿವೃದ್ಧಿ ಮಾಡ್ತಾರೆ. ಇಲ್ಲಿಗೆ ಬರ್ಬೇಕು ಅಂದ್ರೆ ಜನಗಳು ಯಾವ ರೀತಿ ಬರ್ಬೇಕು ಇಲ್ಲಿಗೆ? ಇಲ್ಲಿಗ ಈ ಏನೇ ಅವರು ಈ ಬೇಡಿಕೆ ಏನು ಈಡೇರ್ಬೇಕು ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಇಲ್ಲಿಗೆ ಬರ್ತಾರೆ. ಇಲ್ಲಿ 4 ವಾರ 5 ವಾರ ಬಂದು ಪ್ರಶ್ನೆ ಹೇಳ್ತಿದ್ರು. ಮೈಮೆ ಬಂದು ಅವ್ರು ತೀರೋಗ್ರು. ಒಂದು 3-4 ತಿಂಗಳಾಗುತ್ತೆ. ಅವರು ಪ್ರಶ್ನೆ ಬಂದು ಹೇಳಿದಾಗ ಅವ್ರಿಗೆ ಸುಮಾರು 3/4% ನಡೆದಿದೆ. ಇಲ್ಲ ಅನ್ಬಿಟ್ಟು 3/4% ಆಗಿದೆ. ಸುಮಾರು ಜನ ಆಗಿರೋದ್ನೆಲ್ಲ ಬಂದು ಹೇಳಿದ್ದಾರೆ. ಮಕ್ಕಳ ಫಲ ಇದ್ದಿರೋದು 18 ವರ್ಷದ ಮೇಲೆ ಆಗಿದೆ. ಇಲ್ಲೇ ಅಗಲಾಳದೆ 18 ವರ್ಷದ ಮೇಲೆ ಮಗು ಆಗಿದೆ. ಅಯ್ಯಪ್ಪ ಬಂದು ಮತ್ತೆ ಬಂದು ಅವ್ರಿಗೆ ನನಗೆ ಈ ವರ ಆಗಿದೆ, ನಾನು ಬೇಡದಕ್ಕೂ ಸಾರ್ಥಕವಾಯ್ತು ಅಂತ ಅಪ್ಪ ಹೇಳಿದ್ದಾರೆ. 18 ವರ್ಷದ ಮೇಲೆ ಅವ್ನ ಮಗು ಆಗಿದೆ, ಗಂಡು ಮಗು. ಸುಮಾರು ಜನ ಇಲ್ಲಿ ಮಕ್ಕಳ ಭಾಗ್ಯ ಸಿಕ್ಕಿದೆ. ಬಡತನ ಇಲ್ಲದೆ ಎಷ್ಟೋ ಜನ ಇಂಪ್ರೂವ್ಮೆಂಟ್ ಆಗಿದ್ದಾರೆ ಇಲ್ಲಿ ಬಂದವರು. ಭಕ್ತಾದಿಗಳು ಯಾವ ಊಟಿಂದ ಬಂದ್ರೆ ಈಗ ಬೆಂಗಳೂರಿಂದ ಮೈಸೂರಿಂದ ಬರ್ತಾರೆ, ಯಾವ ಕಡೆಯಿಂದ ಬರ್ಬೇಕು? ಈ ಬೆಂಗಳೂರಿಂದ ಬಂದ್ರೆ ಆರವಳ್ಳಿ ರೂಟ್ ಬರ್ತಾರೆ. ಕನಕಪುರಕ್ಕೆ ಬಂದ್ರೆ ಕನಕಪುರಕ್ಕೆ ಎಲ್ಲೇ ಬಂದು ಇದು ಬೆಂಗಳೂರಲ್ಲಿ ಅದೇ ಹೇಳಿದ್ವಲ್ಲ, ಇಲ್ಲಿ ಕನಕಪುರದಿಂದ ಬೆಂಗಳೂರಿಗೆ ಹೋಗಿ ಸೇರಿದ್ರಲ್ಲ, ಆಯಪ್ಪ ಅಲ್ಲೇ ಅವ್ರ ಮಗ ರಾಜರಾಜೇಶ್ವರಿ ದೊಡ್ಡ ದೇವಸ್ಥಾನಕ್ಕೆ ಪೂಜೆ ಮಾಡ್ತಾನ್ರೆ. ಅವ್ರಿಗೆ ಏನ್ ಇದು ಬರ್ತೋ, ಇದು ಹಳೆ ದೇವಸ್ಥಾನ. ಈ ದೇವಸ್ಥಾನ ಹಳೇದಾಗಿದ್ದಾಗೇನೆ 30 ವರ್ಷದಲ್ಲಿ ನಾಗರಿಕಲ್ ಪಕ್ಕ ಪ್ರತಿಷ್ಠಾಪನೆ ಮಾಡಿಸಿದ್ರು ಅಯ್ಯಪ್ಪ. ಅವ್ರಿಗೆ ಅದೇನು ಇದು ಇಲ್ಲಿ ಬರ್ತೋ ಅವಾಗಿಂದನೂ ರಾಜರಾಜೇಶ್ವರಿನ ಇಲ್ಲಿ 30 ವರ್ಷದಿಂದನೂ ತಂದು ಇಲ್ಲಿ ಇಟ್ಟಿದ್ದಾರೆ. ಅವ್ರಿಗೆ ಒಳ್ಳೇದಾಗಿದೆ. ನಾವೇನ್ ಮಾಡ್ದೋ ಆ ಪಕ್ಕ ಆಚೆ ಕಡೆ ನಾಗರಿಕಲ್ಲಿ ಇಟ್ಟಿದ್ದೋ ಅಲ್ಲಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ದೋ ಆಗಲಿಲ್ಲ. ಅಲ್ಲಿ ಹೊರಗಡೆ ಇಟ್ಟಿದ್ದು ಅವ್ರ ಕನ್ಸಲ್ಲಿ ಹೋಗಿ ಅಮ್ಮ ನನ್ನ ಮುಳುಗ್ ಹಾಕ್ಬಿಟ್ಟವ್ರೆ, ನನ್ನ ಇದು ಮಾಡ್ತವ್ರೆ, ನಿನಗೆ ತೊಂದರೆ ಆಗುತ್ತೆ ಅಂತ ಕನ್ಸಲ್ಲಿ ಹೇಳುತ್ತಂತೆ. ಅವ್ರು ಏನು ಮಾಡಿದ್ರು ಇಲ್ಲಿ ತಂದು ಪುನಃ ಮತ್ತೆ ಸ್ಥಾಪನೆ ಮಾಡಿಬಿಟ್ಟು. ಅಂದ್ರೆ ಮಾದೇಶ್ವರ ಅವರು ನಮ್ಮನ್ನು ಕಾಯ್ತಾರೆ, ದುಡ್ಡು ಕಾಸಿನಲ್ಲಿ ರಾಜರಾಜೇಶ್ವರಿ ತಾಯಿ ಕಾಯ್ತಾಳೆ. ಸರಿ, ಆಯ್ತು, ಧನ್ಯವಾದಗಳು. ಇದು ಕನಕಪುರದಿಂದ ಬಂದು ಕನಕಪುರದಿಂದ ಸಂಗಮ ರೋಡ್ಗಳನ್ನ ಬಂದ್ರೆ ನೀವು ಆಟೋದಲ್ಲಿ ಬಂದ್ರೆ 6 ಕರ್ಕೊ ಬರ್ತಾರೆ. ಮಹೇಶ್ವರ ದೇವಸ್ಥಾನ ಯಾವುದು ಅಂತಂದ್ರೆ ಯಾರು ಬೇಕಾದ್ರೂ ಕರ್ಕೊ ಬರ್ತಾರೆ ಇಲ್ಲಿಗೆ. ಅಷ್ಟು ನಿಮ್ಗೆ ಗೊತ್ತಾಗಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದರ ಫೋನ್ ನಂಬರ್ ಮತ್ತೆ ಲೊಕೇಶನ್ ಎರಡೂ ಹಾಕಿರ್ತೀನಿ, ನೋಡಿ ಅಂತ ಹೇಳ್ತಾ ಈಗ ಬನ್ನಿ ನೆಕ್ಸ್ಟ್ ಪದ್ಧತಿಗಳನ್ನ ಮಾತಾಡ್ಸೋಣ. ಅಕ್ಕ ನಮಸ್ಕಾರ, ನಿಮ್ಮ ಹೆಸರು? ನೀವು ಎಷ್ಟು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀರಿ? ನಾವು ಚಿಕ್ಕದ್ರಿಂದಲೂ ಚಿಕ್ಕ ಹುಡುಗರಿಂದ ಬರ್ತಾ ಇದ್ದೀವಿ ಇಲ್ಲಿಗೆ. 30-35 ವರ್ಷ. ಇಲ್ಲಿ ಬಂದು ಏನೇನು ಒಳ್ಳೇದಾಗುತ್ತೆ ಜನಗಳಿಗೆ? ಎಲ್ಲ ಫುಲ್ಲು ಒಳ್ಳೇದಾಗಿದೆ.
ನಾವೇನೇನು ನೆನ್ಕೊಂಡು ಹೋಗ್ತೀವಿ ಅದೆಲ್ಲ ಫುಲ್ ಒಳ್ಳೆ ಆಗಿದೆ. ಅಲ್ಲಿ ಸುತ್ತಮುತ್ತ ಹಳ್ಳಿಗಳೆಲ್ಲ ಬಂದವರೆಲ್ಲ ಒಳ್ಳೆಯದಾಗಿದೆ. ಫುಲ್ಲು ಒಳ್ಳೆಯದಾಗಿದೆ. ಥ್ಯಾಂಕ್ ಯು. ಅಮ್ಮ ನಮಸ್ಕಾರ. ನಿಮ್ಮ ಹೆಸರು? ಪದ್ಮ. ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ನೀವು ಚಿಕ್ಕೂರಿಂದ ಬರ್ತಾ ಇದ್ದೀರಿ. ನಿಮ್ಗೆ ಇಲ್ಲಿ ಬಂದು ಏನೇನು ಒಳ್ಳೆಯದಾಗಿದೆ ನಿಮಗೆ? ಎಲ್ಲ ಒಳ್ಳೆಯದಾಗಿದೆ. ಈಗ ಇಲ್ಲಿ ಬಂದು ಏನೇನು ಒಳ್ಳೆಯದಾಗುತ್ತೆ ಬಂದಂಥ ಜನರಿಗೆ ಯಾವ ರೀತಿ ಒಳ್ಳೆಯದಾಗುತ್ತೆ? ಯಾವ ರೀತಿ ಆಕೆ ಕಟ್ಕೋಬೋದು? ಅದು ಯಾವ ರೀತಿ ಕಟ್ಕೋಬೋದು? ನಾವು ಒಂದು ಏನೋ ನಮ್ಮ ದುಡ್ಡಿದ್ದಷ್ಟು ಕಟ್ಕೊಂಡು ಒಳ್ಳೇದಾಗಿಲ್ಲ ಅಂತ ಹೇಳ್ತಾ ಇಲ್ಲ. ಎಲ್ಲ ಒಳ್ಳೆಯದಾಗುತ್ತೆ. ಆಕೆ ಕಟ್ಕೊಂಡು ಭಾರಿ ಒಳ್ಳೇದು. ಹಾಂ. ಚಿಕ್ಕ ದೇವರಿದು ಹುಡುಕಾಗಿಲ್ಲ. 35 ವರ್ಷದಿಂದ ನಾವು ಬರ್ತೀವಿ ಚಿಕ್ಕೈಕ್ಲಿಂದ. ಭಾರಿ ಒಳ್ಳೇದು. ಆಮೇಲೆ ನಾವು ಈಗ ಕೇಳ್ಬಿಟ್ವಿ ಮದುವೆ ಆಗಿದ್ದವರು ಕೂಡ ಬಂದು ಇಲ್ಲಿ ಸಂಕಲ್ಪ ಒಳ್ಳೇದಾಗುತ್ತೆ. ಒಳ್ಳೆಯದಾಗುತ್ತೆ ಆಗುತ್ತಲ್ಲ. ಧನ್ಯವಾದಗಳು. ಇದು ರಾಮನಗರ ಜಿಲ್ಲೆ ಕನಕಾಪುರ, ಅದು ತಾಲೂಕು ಕೂಡ. ಕನಕಾಪುರದಿಂದ 3 ಕಿಲೋಮೀಟರ್ ಆಗುವಂತಹ ಮಹದೇಶ್ವರ ದೇವಸ್ಥಾನ. ಸಂಗಮ ಮಾರ್ಗವಾಗಿ ಬಂದರೆ ಸಿಗುತ್ತೆ. ಬಸ್ ಸ್ಟ್ಯಾಂಡಿಂದ, ಕನಕಪುರ ಬಸ್ ಸ್ಟ್ಯಾಂಡಿಂದ ಆಟೋ ವ್ಯವಸ್ಥೆ ಕೂಡ ಬೇಜಾನಿದೆ. ನೀವು ಇಲ್ಲಿಗೆ ಆರಾಮಾಗಿ ಬರ್ಬೋದು. ಆಟೋದವ್ರಿಗೆ ಮಹದೇಶ್ವರ ದೇವಸ್ಥಾನ ಕರ್ಕೋಗಪ್ಪ ಅಂತಂದರೆ ಆರಾಮಾಗಿ ಕರ್ಕೊಬರ್ತಾರೆ. ಯಾಕೆಂತಂದ್ರೆ ಅಷ್ಟು ಫೇಮಸ್ ಆಗಿದೆ ಈ ದೇವಸ್ಥಾನ. ಈ ದೇವಸ್ಥಾನಕ್ಕೆ ನೀವು ಬರಬೇಕು ಅಂತಂದರೆ ತುಂಬ ಸುಲಭವಾಗಿ ಬರ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಗೂಗಲ್ ಮ್ಯಾಪು ಕೂಡ ಹಾಕಿದ್ದೀನಿ, ಫೋನ್ ನಂಬರ್ ಕೂಡ ಇದೆ. ಈಗ ಫೋನ್ ನಂಬರು ಕೂಡ ಹಾಕಿದ್ದೀನಿ, ನೋಡಿ ಅಂತ ಹೇಳ್ದ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆದಷ್ಟು ನಿಮಗೂ ಕೂಡ ಒಳ್ಳೆಯದಾಗಲಿ ಅನ್ನೋದೇ ನಮ್ಮ ಉದ್ದೇಶ. ನಿಮ್ಮ ಆಶೀರ್ವಾದ ನನ್ನ ಮೇಲೂ ಕೂಡ ಇರಲಿ ಅಂತ ಹೇಳ್ತಾ, ರಾಯರ ಆಶೀರ್ವಾದ ನಿಮಗೂ ಕೂಡ ಸಿಗಲಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ಧನ್ಯವಾದಗಳು. ಆದರೆ ಇಲ್ಲಿಗೆ ಬರೋದು ಮಾತ್ರ ಮರೆಯೋಕೆ ಹೋಗಬೇಡಿ. ನಿಮ್ಮೆಲ್ರಿಗೂ ಕೂಡ ಒಳ್ಳೆಯದಾಗಲಿ.